ರಾಗಿ ಸವಿ. ಎಸ್, ರಾಗಿ ಸವಿ ಅಂದರೆ ಹಿಂದಿನ ಕಾಲದಿಂದಲೂ ಕೇಳ್ಕೊಂಡು ಬರುವಂತಹ ಒಂದು ಅತ್ಯುತ್ತಮವಾದಂಥ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ಎಸ್, ನಾವು ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ರಾಗಿ ಸರಿ ಬಗ್ಗೆ ತಿಳ್ಕೊಳ್ಳೋಣ. ರಾಗಿ ಸರಿ ಮಾಡುವ ವಿಧಾನ, ಯಾವ ಗ್ರೇನ್ಸ್ ಎಲ್ಲ ಯೂಸ್ ಮಾಡ್ಬೋದು ಆ್ಯಸ್ ಪರ್ ಮಕ್ಕಳ ಏಜ್ ಪ್ರಕಾರ, ಯಾವ ಮಂತಿಂದ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಬೋದು, ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಈ ಒಂದು ರಾಗಿ ಸರಿ ಓನ್ಲಿ ಮಕ್ಕಳಿಗಷ್ಟೇನಾ ಅಥವಾ ನಮ್ಮ ಟೀನೇಜರ್ಸ್, ಯಂಗೇಜರ್ಸ್ ಹಾಗೆ ಓಲ್ಡ್ ಏಜರ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು, ಮತ್ತು ರಾಗಿ ಸರಿ ಯಾವೆಲ್ಲ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡ್ಬೋದು ಅಂತ ಡೀಟೇಲ್ ಆಗಿ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಈ ಒಂದು ವಿಡಿಯೋ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಅಂತ ತಿಳಿಸಿ, ನಾನು ಎಲ್ಲ ಕಮೆಂಟ್ಸಿಗೂ ಎಲ್ಲ ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ರಾಗಿ ಸರಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಸೊ ಈ ರಾಗಿ ಸರಿಯಲ್ಲಿ ನಾನು ಏನೆಲ್ಲ ಕಾಳುಗಳನ್ನ ಯೂಸ್ ಮಾಡಿದ್ದೀನಿ, ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋ ಎಂಡಲ್ಲಿ ಲಿಸ್ಟನ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಸೊ ನಾವು ರಾಗಿ ಸರಿ ಮಾಡೋದಕ್ಕೆ ಈ ಕಾಳುಗಳನ್ನು ಮಾರ್ಕೆಟಿಂದ ತಂದ ಮೇಲೆ ಒಂದು ಸಲ ನೀಟಾಗಿ ನೋಡ್ಕೋಬೇಕಾಗುತ್ತೆ. ಏನಾದರೂ ಹುಲ್ಲು ಕಸ ಇದ್ದರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದಾದ ಮೇಲೆ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಎಲ್ಲಿವರೆಗೂ ತೊಳ್ಕೊಬೇಕು ಅಂದರೆ ನೀರು ವೈಟಾಗಿ ಕಾಣಿಸ್ಬೇಕು. ಇನ್ನು ಡಸ್ಟ್ ಅನಿಸಿದ್ರೆ ಅದನ್ನು 2 times 3 times ತೊಳ್ಕೊಬೇಕಾಗುತ್ತೆ. ಸೊ ಒಂದು ಸಲ ತೊಳ್ಕೊಂಡಾದ ಮೇಲೆ ಇದನ್ನು ನೀರೆಲ್ಲ ಸಂಪೂರ್ಣವಾಗಿ ಹೋಗೋ ಥರ, ಲೈಕ್ ನೀರನ್ನ ಚಾನಿ ಥರ ಚಾನ್ಕೊಳ್ಳಿ. ಇಲ್ಲಾಂದರೆ ಈ ಥರ ಬಟ್ಟೆ ಮೇಲೆ ಒಂದು ಒಳ್ಳೆ ನೀಟಾಗಿ ವೈಟ್ ಕಲರ್ ಅಥವಾ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಈ ಥರ ಬಿಸಿಲಿಗೆ ಹಾಕ್ಕೋಬೇಕಾಗುತ್ತೆ. ಸೊ ಅದರ ಮೇಲೆ ನಾನು ಈ ಥರ ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ, ಸೊ ದಟ್ ಪಕ್ಷಿ ಯಾವುದು ಬಂದು ತಿಂದೇ ಇರೋ ಥರ. ಸೊ ಇದನ್ನು 2 to 3 days ಬಿಸಿಲಿನ ಪ್ರಕಾರವಾಗಿ ಒಣಗಿಸ್ಕೋಬೋದು. ಸೊ ಅದಾದ ಮೇಲೆ ನಾನು ಒಂದು ರಾಗಿನ ಸಪ್ರೇಟ್ ಪ್ರೊಸೆಸ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ರಾಗಿಗೆ ಮೊಳಕೆ ಬರಬೇಕು. ಸೊ ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ರೆ 2 days ಇಟ್ಟರೆ ಸಾಕಾಗುತ್ತೆ. ಸೊ ನೀಟಾಗಿ ಫಸ್ಟ್ ಡೇ ಥರ ಕಟ್ಟಿಡಬೇಕು, ಮೇಲೆ ಏನಾದರೂ ಭಾರವಾಗಿಡಬೇಕು. ಅದಾದಮೇಲೆ ನೋಡಿದರೆ ಚಿಕ್ಕದಾಗಿ ಮೊಳಕೆ ಬಂದಿರುತ್ತೆ, ನೀವು ನೋಡಬಹುದು ವಿಡಿಯೋಲ್ಲಿ ಸ್ವಲ್ಪನೇ ಮೊಳಕೆ ಬಂದಿದೆ. ಅದಾದ ಮೇಲೆ ಅದನ್ನು ಮತ್ತೆ ಒಂದು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ನಾವು ಅದೇ ಥರ ಇಟ್ಟರೆ ಸ್ಮೆಲ್ ಬರುತ್ತೆ. ಸೊ ಅದನ್ನು ಕ್ಲೀನಾಗಿ ತೊಳ್ಕೊಂಡು ಮತ್ತೆ ಅದೇ ಕ್ಲಾತಲ್ಲಿ ಕಟ್ಟಿ ಇಟ್ಟಿದ್ರೆ ನಿಮಗೆ ನೆಕ್ಸ್ಟ್ ಚೆನ್ನಾಗಿ 2 daysಲ್ಲೇ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಮೊಳಕೆ ಬಂದರೂ ಪರವಾಗಿಲ್ಲ, ಇಲ್ಲಾದರೆ 2 days ಇಟ್ಟರೆ ಈ ಥರ ಒಳ್ಳೆ ಮೊಳಕೆನೇ ಬರುತ್ತೆ. ಇದನ್ನು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಬಿಕಾಸ್ 2 days ನಾವು ಇದನ್ನು ಕಟ್ಟಿಟ್ಟೋದ್ರಿಂದ ಸ್ವಲ್ಪ ಸ್ಮೆಲ್ ಬರ್ಬೋದು. ಸೊ ಅದಾದಮೇಲೆ ಅದನ್ನು ಕೂಡ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ನಾನು ಅದನ್ನು ಶೂಟ್ ಮಾಡೋಕ್ಕೆ ಮಿಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಅದೇ ಥರ ಬಿಸಿಲಲ್ಲಿ ಬಟ್ಟೆ ಮೇಲೆ ಒಣಗಿಸಿ, ಸೊ ಎಲ್ಲ ಕಾಳುಗಳು ತುಂಬ ಕ್ರಿಸ್ಪಿ ಆಗೋ ಥರ ಆಗಿರೋ ಥರ ಫೀಲ್ ಕೊಡೋ ಥರ ನೀವು ಎಲ್ಲನೂ ನೀಟಾಗಿ ಬಿಸಿಲಲ್ಲಿ 1 2 to 3 daysವರೆಗೂ ಚೆನ್ನಾಗಿ ಹಾಕಿ. ಇನ್ ಕೇಸ್ ಬಿಸಿಲಿಲ್ಲ ಅಂತಂದರೆ ನೀವು ಫ್ಯಾನಿನ ಗಾಳಿಯಲ್ಲಾದರೂ ಕೂಡ ಒಣಗಿಸ್ಕೋಬೇಕಾಗುತ್ತೆ. ಬಟ್ ಮೇಕ್ ಶ್ಯೂರ್ ಇದು ಕಂಪ್ಲೀಟಾಗಿ ಒಣಗಿದೆ ಅಂತ. ಸೊ ಒಂದು ಸಲ ಒಣಗಿದ ಮೇಲೆ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಮೇಕ್ ಶ್ಯೂರ್ ಇದು ಯಾವುದೂ ಸೀದೋಗಿರಬಾರ್ದು, ವಾಸನೆ ಬರುತ್ತೆ, ತಿನ್ನೋಕ್ಕೆ ರಾಗಿ ಸರಿ ಚೆನ್ನಾಗಿರೋದಿಲ್ಲ. ಸೊ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇನ್ ಕೇಸ್ ನಿಮಗೆ ಕಾಳು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಕಾಳುಗಳನ್ನು ಹಾಕಿಬಿಟ್ಟು ಎಲ್ಲನೂ ಹುರ್ಕೋಬೇಕು. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ ಪ್ರಕಾರ ನಾನು ಎಲ್ಲ ಕಾಳುಗಳನ್ನು ಸಪ್ರೇಟಾಗಿ ಒಣಗಿಸಿದ್ದೀನಿ, ಸಪ್ರೇಟಾಗಿ ಇಟ್ಟಿದ್ದೀನಿ, ಸ್ವಲ್ಪ ಕಾಳುಗಳನ್ನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಕಾರಣ ಏನಂದರೆ ಒಂದೇ ರೀತಿಯಲ್ಲಿ ಹುರ್ಕೋಬಹುದು. ಒಂದು ಫ್ಲೇಮಲ್ಲಿ ಇಟ್ಟರೆ ಎಲ್ಲನೂ ಹುರಿತಾ ಇದೆ ಅನ್ನೋ ಥರ ಫೀಲ್ ಕೊಡೋಂಥ ಪ್ರತಿಯೊಂದು ಕಾಳು, ಲೈಕ್
ಎಲ್ಲ ಒಂದು ಹೋಲ್ ಗ್ರೇನ್ಸ್ನ ಒಂದು ಕಡೆ ಹುರ್ಕೊಂಡಿದ್ದೀನಿ. ಇವೆಲ್ಲ ಏನಾಗಿದೆ ಅಂದರೆ ಒಡೆದಿರೋ ಕಾಳುಗಳು ಒಂದು ಕಡೆ, ಅಕ್ಕಿಗಳು ಒಂದು ಕಡೆ. ಸೊ ಎಲ್ಲನೂ ಡಿಫ್ರೆಂಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಸೊ ಇದನ್ನೆಲ್ಲ ಹುರ್ಕೊಳ್ಳೋವರೆಗೂ ನಾನು ಏನೆಲ್ಲ ಬೆನಿಫಿಟ್ಸ್ ಅಂತ ತಿಳಿಸ್ತೀನಿ. ಸೊ ರಾಗಿ ಸರಿ ಮಕ್ಕಳಿಗೆ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ತಿಳ್ಕೊಳ್ಳೋಣ. ಸೊ ರಾಗಿ ಸರಿಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಾಗಿರೋದ್ರಿಂದ ಮಕ್ಕಳ ಎಲುಬುಗಳು ಮತ್ತು ಹಲ್ಲುಗಳು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಇದು. ಮತ್ತು ಇದರಲ್ಲಿ ಐರನ್ ಇರೋದ್ರಿಂದ ರಕ್ತಹೀನತೆ, ಅನೀಮಿಯಾ ಅಂತ ಏನು ಹೇಳ್ತೀವಿ, ಅದು ಬರದೇ ಇರೋ ಥರ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಮತ್ತು ಇದು ನ್ಯಾಚುರಲ್ ಎನರ್ಜಿ ಕೊಡುತ್ತೆ. ಸೊ ನ್ಯಾಚುರಲ್ ಎನರ್ಜಿಯಿಂದ ಮಕ್ಕಳು ದಿನವಿಡೀ ಆ್ಯಕ್ಟಿವ್ ಅಥವಾ ಚುರುಕಾಗಿರ್ತಾರೆ. ಸೊ ಇದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಬರೋದು ಸಾಮಾನ್ಯ. ಬಟ್ ಇದು ಬರದೇ ಇರೋದಕ್ಕೂ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಬಂದರೂ ಕೂಡ ಅದನ್ನು ಬೇಗ ರಿಕವರ್ ಆಗೋಕ್ಕೆ ಇಮ್ಯುನಿಟಿ ತುಂಬಾ ಸ್ಟ್ರಾಂಗಾಗಿ ಬಿಲ್ಡ್ ಮಾಡುತ್ತೆ. ಹಾಗೆ ಇದು ಹೊಟ್ಟೆ ಇರೋ ಥರ ತುಂಬುವಂಥ ಆಹಾರ ಅಂತಲೇ ಹೇಳ್ಬೋದು. ಸೊ ಮಕ್ಕಳು ಹೊಟ್ಟೆ ತುಂಬಿದ್ರೆ ಜಂಕ್ ಫುಡ್ ತಿನ್ನೋದನ್ನು ಕೂಡ ಕಡಿಮೆ ಮಾಡ್ತಾರೆ. ಸೊ ನಾನು ಮೆನ್ಷನ್ ಮಾಡಿದ್ರ ಪ್ರಕಾರ 2 ಇಯರ್ಸ್ ಅಂತ. ಆರಾಮಾಗಿ 5 ವರ್ಷ ತನಕ ಕುಡಿಬೋದು. 5 ವರ್ಷದಿಂದ ಮುಂದೆನೂ ಕೊಡ್ಬೋದು. ಬಟ್ 5 ವರ್ಷದವರೆಗೂ ಕೊಟ್ಟರೆ ತುಂಬ ಯೂಸ್ಫುಲ್ ಇದೆ ಮಕ್ಕಳಿಗೆ. ಸೊ ಇದು ಒಂದು ನ್ಯಾಚುರಲ್, ಯಾವುದೇ ರಾಸಾಯನಿಕ ಇಲ್ಲದೆ ಸಂಪೂರ್ಣ ನೈಸರ್ಗಿಕ ಆಹಾರ ಅಂತಲೇ ಹೇಳ್ಬೋದು. ಸೊ ನಾವು ಒಂದು ಮಗುವಿಗೆ ಏನೇ ಇರಲಿ, ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ ಇರಲಿ, ಅಥವಾ ಯಾವುದೇ ಸ್ನ್ಯಾಕ್ಸ್ ಕೊಟ್ಟರೂ ಕೂಡ ಎಲ್ಲ ಗ್ರೇನ್ಸು, ಎಲ್ಲ ಪ್ರೋಟೀನು, ಎಲ್ಲ ರೀತಿಯಾದ ಒಂದು ವಿಟಮಿನ್ಸ್, ಕ್ಯಾಲ್ಶಿಯಮ್ನ ಕೊಡೋದಕ್ಕೆ ಆಗಲ್ಲ ಇನ್ನು ಒನ್ ಬ್ರೇಕ್ಫಾಸ್ಟಲ್ಲಿ. ಬಟ್ ರಾಗಿ ಸಾರಿ ಒಂದು ಸಂಪೂರ್ಣವಾದ ಆಹಾರ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಎಲ್ಲ ರೀತಿಯಾದ ಒಂದು ಕ್ಯಾಲ್ಶಿಯಂ, ವಿಟಮಿನ್ ಎಲ್ಲ ಇರೋದ್ರಿಂದ ಆರಾಮಾಗಿ ಕೊಡ್ಬೋದು. ಸೊ ಇದೆಲ್ಲ ಬೆನಿಫಿಟ್ಸ್ ತಿಳ್ಕೊಂಡ್ಮೇಲೆ ಎಲ್ಲ ಗ್ರೇನ್ಸ್ನು ಎಲ್ಲ ಏಜ್ ಮಕ್ಕಳಿಗೆ ಕೊಡೋದು ತುಂಬ ತಪ್ಪು. ಸೊ ಇನ್ ಕೇಸ್ ಮಗು ಏನಾದರೂ 7 ಮಂತ್ಸ್ ಕಂಪ್ಲೀಟ್ ಆದರೆ 2-3 ಕಾಳುಗಳನ್ನ ಮಾತ್ರ ಹಾಕಿ, ಲೈಕ್ ಅಕ್ಕಿ ಹಾಕಿ, ಹೆಸರುಬೇಳೆ ಹಾಕಿ, ಮತ್ತು ಅದಕ್ಕೆ ಒಂದು 2 ಡ್ರೈ ಫ್ರೂಟ್ಸ್, 2 ಥರದ ಡ್ರೈ ಫ್ರೂಟ್ಸ್, ಎರಡರಲ್ಲೇ ಮಾತ್ರ ಲಿಟಲ್ ಬಿಟ್, ಒಂದು ಸ್ವಲ್ಪ ಕ್ವಾಂಟಿಟಿ, ಒಂದು 250 ಗ್ರಾಮ್ಸ್ ಅಷ್ಟು ಮಾಡಿಬಿಟ್ಟು 1 ಸ್ಪೂನ್ ಮಾತ್ರ ಕೊಟ್ಟು ನೋಡಿ ಮಗುಗೆ. ಸೊ ಏನೆಲ್ಲ ಇನ್ ಕೇಸ್ ಮಗು ಏನಾದರೂ ಅದಕ್ಕೆ ಅಡಾಪ್ಟ್ ಆದರೆ ನೀವು ಸ್ಲೋ ಆಗಿ ನೆಕ್ಸ್ಟ್ ಮಂತು ಸ್ವಲ್ಪ ಗ್ರೇನ್ಸ್ನ ಆ್ಯಡ್ ಮಾಡಿಕೊಂಡು ಸ್ಲೋ ಆಗಿ ಸ್ಟಾರ್ಟ್ ಮಾಡೋದು ದ ಬೆಸ್ಟ್ ವೇ. ಇಲ್ಲ ಒಂದೇ ಸಲಕ್ಕೆ ಎಲ್ಲ ತೋರಿಸಿರೋ ಕಾಳುಗಳನ್ನ ಹಾಕಿಬಿಟ್ಟಿದ್ರೆ ತುಂಬ ತಪ್ಪಾಗುತ್ತೆ. ಸೊ ಮಗುವಿನ ಏಜ್ ಪ್ರಕಾರ ಒಂದ್ರ ಮೇಲೆ ಒಂದು ಎಲ್ಲ ಕಾಳುಗಳನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ ಕೇಸ್ 1 ಇಯರ್ ಅಬೋವ್ ಆದರೆ ನೀವು ಎಲ್ಲ ರೀತಿ ಕಾಳನ್ನ ಆ್ಯಡ್ ಮಾಡ್ಬೋದು. ಬಟ್ ಸ್ಟಿಲ್ ಅವಾಗೂ ಕೂಡ 1-2 ಯಾರು ಮಗುವಿಗೆ ಯಾವುದು ಸೂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡು ಮಗುಗೆ ಕೊಟ್ಟು ನೋಡಿ. ಇನ್ ಕೇಸ್ ಮಗುಗೆ ಸೂಟ್ ಆದರೆ ಯು ಕ್ಯಾನ್ ಕಂಟಿನ್ಯೂ ಟು ಇಂಟ್ರಡ್ಯೂಸ್ ಮೋರ್ ಗ್ರೇನ್ಸ್. ಸೊ ಇದು ಮಕ್ಕಳಿಗೆ ಅಷ್ಟೇ ಅಲ್ಲದೆ ನಾವು ಕೂಡ ಯೂಸ್ ಮಾಡ್ಬೋದು. ಹಾಗೆ ಏಜ್ಡ್ ಗ್ರೂಪ್ ಕೂಡ, ಟೀನೇಜರ್ಸ್, ಯಂಗ್ ಏಜರ್ಸ್ ಎಲ್ಲರೂ ಯೂಸ್ ಮಾಡ್ಬೋದು. ಇಟ್ಸ್ ಅ ವೆರಿ ಗುಡ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಯಾವ್ಯಾವ ರೀತಿಲಿ ನಾವು ಪ್ರಿಪೇರ್ ಮಾಡ್ಬೋದು, ಇದರಿಂದ ನಾವು ಮಕ್ಕಳಿಗೆ ರಾಗಿ ಸರಿ ಥರ ಕೊಡ್ಬೋದು, ನೀರಲ್ಲಿ ಕಲಸಿಬಿಟ್ಟು ಕೊಡ್ಬೋದು. ಸೊ ಈ ಥರ ನಾವು ಎಲ್ಲನೂ ಕ್ಲೀನಾಗಿ ಹುರ್ಕೊಂಡ್ಮೇಲೆ ಒಂದು ಸಲ ಹೋಗಿಬಿಟ್ಟು, ತುಂಬ ಕ್ವಾಂಟಿಟಿ ಇದ್ದರೆ ನಾವು ಹೋಗಿಬಿಟ್ಟು ಗಿರಣಿಗೆ ಹಾಕಿಸ್ಕೊಂಬರ್ಬೋದು, ಇಲ್ಲಾಂದರೆ ಮನೇಲೇ ಮಿಕ್ಸಿಲಿ ಹಾಕ್ಬೋದು. ಚೆನ್ನಾಗಿ ಅದನ್ನು ಸೋಸಬೇಕಾಗುತ್ತೆ ಚಿಕ್ಕ ಚಾಣಿಯಲ್ಲಿ, ಲೈಕ್ ತುಂಬ ದಪ್ಪ ಸೋಸೋದಲ್ಲ, ತುಂಬ ಎಲ್ಲ ಮೇಲಿರೋಂಥ ಹೊಟ್ಟೊಟ್ಟು ಏನಂತೀವಿ ಎಲ್ಲನೂ ಹೊರಗಡೆ ಬರೋ ಥರ ನೀಟಾಗಿ, ಇಲ್ಲಾಂದರೆ ಗಂಟಾಗುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ನೀಟಾಗಿ ಈ ಥರ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ನಿಮಗೆ ಒಂದು ರೀತಿಯಾದಂಥ ಟೆಕ್ಸ್ಚರ್, ನಿಮಗೆ ಸಾಫ್ಟ್ ಟೆಕ್ಸ್ಚರ್ ಕೊಡೋಂಗೆ ಫೀಲ್ ಕೊಡುತ್ತೆ. ಸೊ ಇದನ್ನು ನಾವು ದೋಸೆ ರೀತಿಯಲ್ಲಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಮಕ್ಕಳು 1 ಇಯರ್ ಆದಮೇಲೆ ಸರಿ ತಿನ್ನಲ್ಲ ಅಂದರೆ ದೋಸೆ ಥರ ಮಾಡ್ಕೋಬೋದು.
ಮತ್ತು ಇದನ್ನು ನಾವು ರಾಗಿ ಸರಿ ಅಥವಾ ಒಂದು ಒಂದು ಹಾಲು ಥರ ಕೊಡ್ಬೋದು, ಮಕ್ಕಳಿಗೆ ಲಿಕ್ವಿಡ್ ಥರ ಕೊಡ್ಬೋದು. ಒಂದು ಒಳ್ಳೆ ಸೂಪರ್ ಆಗಿರುವಂಥ ಹೆಲ್ದಿಯಸ್ಟ್ ಪ್ರೋಟೀನ್, ಫೈಬರ್, ಎಲ್ಲ ಕ್ಯಾಲ್ಶಿಯಂ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾದ ಒಂದು ಆಹಾರವನ್ನು ನಾವು ಈ ರೀತಿ ಮಕ್ಕಳಿಗೆ ಇಂಟ್ರಡ್ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಯಾರೆಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರಿಗೆಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಹಾಗೆ ಈ ಒಂದು ಲಿಸ್ಟು ನಿಮಗೆ ಈ ಒಂದು ಸ್ಕ್ರೀನಲ್ಲಿ ತೋರಿಸ್ತಾ ಇರೋವಂಥ ಲಿಸ್ಟು ಜಾಸ್ತಿ ಪ್ರಮಾಣ ಅನಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡಿಕೊಂಡು ನೀವು ಆರಾಮಾಗಿ ಇದನ್ನು 3 to 6 ಮಂತ್ಸ್ವರೆಗೂ ಸ್ಟೋರ್ ಮಾಡಿಟ್ಕೋಬೋದು. ಸ್ವಲ್ಪ ನಿಮಗೇನಾದರೂ ಭಯ ಇದ್ದರೆ ಕೆಟ್ಟೋಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ಸ್ವಲ್ಪ ಹೊರಗಡೆ ಇಟ್ಕೊಂಡು ಸ್ಲೋ ಆಗಿ ಯೂಸ್ ಮಾಡ್ಕೋಬೋದು. ಸೊ ನನಗನ್ಸುತ್ತೆ ಈ ಒಂದು ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಒಂದು ಹಾನೆಸ್ಟ್ ರಿಕ್ವೆಸ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.